ಎಲ್ಲರಿಗೂ ನಮಸ್ಕಾರ. ನಾನು ಕರುನಾಡು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ಮಾದೇಪುರ ಕ್ಷೇತ್ರದಿಂದ ಬಂದಿರೋದು. ನನ್ನ ಹೆಸರು ನರೇಶ್ ಕುಮಾರ್ ಅಂತ, ವಲಯ ಅಧ್ಯಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ. ಇವರು ವ್ಯಾಪಾರಸ್ಥರಿಗೆ ಈ ಸರ್ಕಾರ ಜಾಸ್ತಿ ಹಿಂಸೆ ಕೊಟ್ಬಿಡ್ತಾ ಇದೆ. ಏನು ಅವ್ರಿಗೆ ಮಾಹಿತಿ ಕೊಡಲ್ಲ, ಏನು ಮಾಡಲ್ಲ, ನೋಟಿಸ್ಗೂ ಕೊಡಲ್ಲ. ಕೇಳಿದರೆ ನಾವು ನ್ಯಾಯ ಕೇಳಕ್ಕೆ ಹೋದರೆ ನೋಟಿಸ್ ಕೊಟ್ಟಿದ್ದೀವಿ, ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ಲೈಸೆನ್ಸ್ ಕೊಟ್ಬಿಟ್ಟಿದ್ದೀವಿ. ಯಾರಿಗ್ರಿ ಕೊಟ್ಟವ್ರೆ ಈ ಸರ್ಕಾರ ಲೈಸೆನ್ಸ್? ಸರಿಗೆ ಸರ್ವೇನೇ ಸರಿಗೆ ಮಾಡಿಲ್ಲ ರೀ. BBMPಯಲ್ಲಿ ಮಾಡಿದ್ದೀನಿ, ನಾನು ರಿಪೋರ್ಟ್ ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹೋಗಿ ಕಮಿಷನರ್ ಆಫೀಸಲ್ಲಿ ಮನವಿ ಪತ್ರ ಕೊಟ್ಟರೆ ಲೈಸೆನ್ಸ್ ಹಾಕ್ದಿರೋದು ಲೈಸೆನ್ಸ್ ಮಾಡಿಕೊಡ್ಬೇಕು ಕಡ್ಡಾಯವಾಗಿ ಎಲ್ಲರಿಗೂ. ಇವಾಗ ಏಕಾಏಕಿ ತೆರವುಗೊಳಿಸ್ತಾ ಇದ್ದಾರಲ್ಲ, ಫುಟ್ಪಾತ್ ಎಲ್ಲ ಕಡೆಯೂ ಚಿಕ್ಕದೇನಿಲ್ಲ, ಪಾದಾಚಾರಿ ದೊಡ್ಡ ದೊಡ್ಡದಿದೆ. 6 ಅಡಿ ಇದೆ, 8 ಅಡಿ ಇದೆ, 7 ಅಡಿ ಇದೆ. ಕೊಡ್ರಿ 4 ಅಡಿ ಬಡವ್ರು ಬದುಕೊಂಡ್ಲಿ, 3 ಅಡಿ 6 ಅಡಿ ಕೊಡ್ರಿ, 4 ಅಡಿ ಕೊಡ್ರಿ, ಬದುಕೊಂತಾರೆ. ಯಾಕ್ರಿ ಸರ್ಕಾರದವ್ರ ಹತ್ರ ಕೋಟಿ ಪ್ರಾಪರ್ಟಿ ಅಲ್ಲಲ್ಲಿ ಇಕ್ಕಿದ್ದೀರಲ್ಲ ನೀವು, ಪಬ್ಲಿಕ್ದು ನೀವು ಮಾಡ್ಕೊಂಡಿದ್ದೀರಲ್ಲ, ಪಬ್ಲಿಕ್ಗೆ ಕೊಡ್ರಿ ಅದ್ರಲ್ಲಿ ಸ್ವಲ್ಪ ಬದುಕಕ್ಕೆ. ಯಾಕೆ ಪಬ್ಲಿಕ್ಕೇನೆ ಸಿಕ್ಕಿರೋದು ನಿಮಗೆ, ಬಡವರೇನೆ ಸಿಕ್ಕಿರೋದು ದೌರ್ಜನ್ಯ ಮಾಡೋಕ್ಕೆ. ಏನಕ್ಕೆ ಸರ್ಕಾರ ನಿಲ್ಲಿಸಿರೋದು? ನಾವು ಕಾಂಗ್ರೆಸ್ ಓಟ್ ಯಾಕ್ರಿ ಮಾಡಿದ್ವಿ ನಾವು? ಸರ್ಕಾರ ಕಾಪಾಡುತ್ತಂತ DK ಶಿವಕುಮಾರ್ ಸಾಹೇಬ್ರೆ ಹೇಳಿದಿರಲ್ಲ ಸಾಹೇಬ್ರೆ, ನೀವೇ ಫುಟ್ಪಾತಲ್ಲಿ 40 ರೂಪಾಯಿ ಊಟ, 5 ಸ್ಟಾರ್ ಹೋಟ್ಲಲ್ಲಿ 500 ರೂಪಾಯಿ ಊಟ ಅಂತ. ಯಾಕೆ ಇವಾಗ ಫುಟ್ಪಾತ್ ಜನಗಳು ಜ್ಞಾನಕ್ಕಿಲ್ವಾ? ಎತ್ತಿಸ್ತಾ ಇದ್ದೀರಾ, ಆದೇಶ ಮಾಡಿ. ಏನಕ್ಕೆ ಎತ್ತಿಸ್ತಾ ಇದ್ದೀರಾ? ಕಾಪಾಡಿ ಸಾಹೇಬ್ರೆ, ಜಾಗ ಕೊಡಿ ಅವ್ರಿಗೆ ಬದುಕಕ್ಕೆ. ನೀವು ಜಾಗನೂ ಕೊಟ್ಟಿಲ್ಲ, ಏಕಾಏಕಿ ಜಾಗ ಕೊಟ್ಟಿಲ್ಲ ಅವ್ರಿಗೆ, ಇದು ಮಾಡಿಲ್ಲ. ಒಂದು ಏಕಾಏಕಿ ಎತ್ತಿಸಿ ತೆರವುಗೊಳಿಸ್ತಾ ಇದ್ದೀರಾ. ಸಿಕ್ಕಿದ್ದು ಹೆಂಗಂದ್ರೆ ಹಂಗೆ ಗಾಡಿಗಳು ಕ್ರೇನಲ್ಲಿ ಇದರಲ್ಲಿ JCPನಲ್ಲಿ ಎಲ್ಲ ಹೊಡೆದು ಹೆಂಗಂದ್ರೆ ಹಂಗೆ ಎತ್ತಾಕ್ತಾ ಇದ್ದೀರಾ. ಅದು ಬಂಡವಾಳ ಹಾಕಿರೋ ನಾವು ಸಾರ್, ಯಾರ್ದು ಕದ್ದಿಲ್ಲ ಕಾಸುಗಳು. ನಾವು ಕಷ್ಟಪಟ್ಟು ಸಾಲ ಪಾಲ ಮಾಡಿ ನಾವು ಬದುಕ್ತಾ ಇರೋದು. ವ್ಯಾಪಾರಿಗಳು ಖುದ್ದಾಗೆ ಕಷ್ಟಪಟ್ಟು ಶ್ರಮೆ ಪಟ್ಟು ಬೆವರು ಬಿಟ್ಟಿರೋ ನೀರು ಕಾಸೋದು. ನೀವು ಏಕಾಏಕಿ ಎಲ್ಲ ತುಂಬಿಕೊಂಡು ಹೊಡೆದಾಕಿ ಎಲ್ಲ ತುಂಬಿದ್ರೆ ಏನ್ರಿ? ಯಾವ ಸರ್ಕಾರ ಹೇಳಿದೆ ನಿಮಗೆ ತುಂಬ್ಕೊಳ್ಳಿ ಅಂತ? PM ಸಂಧಿಧಿ ಲೋನ್ಗಳು ಕೊಟ್ಟಿದ್ದೀರಲ್ಲ, ಅದನ್ನೆಲ್ಲ ಹೆಂಗೆ ತಿರ್ಸ್ತಾರೆ? ಸರಿ, ಬಡವರು ಹ್ಯಾಂಡಿಕ್ಯಾಪ್ ಇರ್ತಾರೆ, ಅವ್ರು ಹೆಂಗ್ರಿ ಗಾಡಿ ಓಡಿಸ್ತಾರೆ ಸಾಹೇಬ್ರೆ? ಇವಾಗ ಗಾಡಿ ಬಿಟ್ಟಿದ್ದೀನಿ, ಅದು ಬಿಟ್ಟಿದ್ದೀನಿ ಅಂತಿರಲ್ಲ. ಗಾಡಿನೇ ಬೇಡ ನಮಗೆ, ಗಾಡಿನೇ ಬೇಡ. ಊಫಿ ಗಾಡಿಗಳು ಬಡ್ಕಕ್ಕೆ ಜಾಗ ಮಾಡಿಕೊಡಿ. ಆ ಗಾಡಿಗಳ ದುಡ್ಡಲ್ಲಿ ಪ್ರಾಪರ್ಟಿಗಳು ಖರೀದಿ ಮಾಡಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋಕ್ಕೆ ಜಾಗ ಮಾಡಿಕೊಡಿ. ಯಾಕೆ ಗ್ರೌಂಡ್ಗಳು ಬಿದ್ದಿಲ್ವಾ? ಪಾರ್ಕ್ಗಳು ಬಿದ್ದಿಲ್ವಾ? ಖಾಲಿ ಜಾಗ ಇಲ್ವಾ? ದೇವಸ್ಥಾನಗಳಿಗೆ ದೊಡ್ಡ ಕಾಂಪೌಂಡ್ ಕಟ್ಸ್ಕೊಡ್ತೀರಾ? ದೇವಸ್ಥಾನ ಬಡವ್ರಿಗೆ ಕಟ್ಕೊಡ್ರಿ, ಬಿಡ್ರಿ, ಜಾಗ ಬದುಕೊಂತಾರೆ. ಆ ಥರ ಜಾಗ ಪಾರ್ಕ್ಗಳಲ್ಲಿ ಓಡಾಡ್ತಾ ಇರೋದು ಯಾರು? ಎಲ್ಲ ದುಡ್ಡಿರೋರೆ. ಅಫಿಷಿಯಲ್ಸ್ ಓಡಾಡೋಕ್ಕೆ ಸೌಲಭ್ಯ ಇದೆ, ನಮ್ಮ ಬಡವ್ರಿಗಿಲ್ವಾ? ಏನು ಸರ್ಕಾರ ನಡೆಸ್ತಾ ಇದ್ದೀರಾ ನೀವು? ಸರ್ಕಾರ ಬಡವ್ರಿಗೆ ನಡೆಸ್ರಿ, ಬಡವ್ರಿಗೋಸ್ಕರ ತಾನೇ ಸರ್ಕಾರ ಮಾಡಿರೋದು. ನೀವು ನೋಡ್ರಿ ಎಲ್ಲ ದುಡ್ಡಿರೋರಿಗೆ ಇದು ಮಾಡ್ತಾ ಇದ್ದೀರಾ. ಏನಿದೆ ಇದು? ದುಡ್ಡಿರೋರು ದುಡ್ಡು ಕೊಡ್ತಾರಾ ಏನಾದರೂ? ಯಾಕೆ ಮಾಡ್ತಾ ಇಲ್ಲ ನಾವು? ನಮ್ಮ ಬಡವ್ರಿಗೆ ಸರ್ಕಾರ ಮತ್ತೆ ಸೌಲಭ್ಯ ಮಾಡ್ತಾ ಇದ್ದೀನಿ, ಅದು ಇದು ಮೂಲಭೂತ ಸೌಲಭ್ಯ ಮಾಡಿಕೊಡ್ತಾ ಇದ್ದೀರಲ್ಲ. ಏನು ಮಾಡಿಕೊಟ್ಟಿದ್ದೀರಾ ಸ್ವಾಮಿ? ಇದೇನ ನೀವು ತೆರವುಗೊಳಿಸೋದು? ಸೌಲಭ್ಯ ಮಾಡಿರೋದೆಲ್ಲ ನೀವು ದುಡ್ಡಿರೋರಿಗೆ. ಬಡವ್ರಿಗೆ 1 ರೂಪಾಯಿದು 1 ಪೈಸಾದ ಏನು ಮಾಡಿಲ್ಲ ನೀವು. ಬಡವ್ರಿಗೆ ಪೂರ್ತಿ ಕ್ಲೀನ್ ಮಾಡಿ, ಶ್ರೀಮಂತರಿಗೆ ಪಾರ್ಕಿಂಗ್ ಮಾಡ್ತೀರಾ, ಅದು ಮಾಡ್ತೀರಾ, ಪಾರ್ಕ್ಗಳು ಮಾಡ್ತೀರಾ. ಏನ್ರಿ ಪ್ರಯೋಜನ? ಈ ಬಡವ್ರಿಗೆ ಬದುಕಕ್ಕೆ ಜಾಗ ಮಾಡಿಕೊಡ್ರಿ. ಇದನ್ನೇ ನಂಬ್ಕೊಂಡು ವ್ಯಾಪಾರಿಗಳು ಹ್ಯಾಂಡಿಕ್ಯಾಪ್ ಇದ್ದಾರೆ. ಮನೆ ಬಾಡಿಗೆ ಕಟ್ಟಬೇಕು, ಮನೆ ರೇಷನ್ ತಂದು ಹಾಕ್ಕೊಳ್ಬೇಕು. ಕದೀತವ್ರೇನ್ರಿ ಇವರು? ಇಲ್ವಲ್ಲ. ದುಡ್ಡಿರೋರು ಕದಿ ಬೇರೆಯವ್ರ ತಲೆ ಮೇಲೆ ಹೊಡೆದು ತಿಂತಾ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಡವ್ರನ್ನ ಇದು ಮಾಡ್ತಾ ಇದ್ದೀರಲ್ಲ, ಏನು ನ್ಯಾಯ ಇದು? ನಮ್ಮ ಬಡವ್ರಿಗೆ ನ್ಯಾಯ ಸಿಗೋ ಗಂಟ ನಾವು ಹೋರಾಟ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟು ನಾವು ಇದು ವಿಧಾನಸೌಧ ಮುಂದೆ ಹೋರಾಟ ಮಾಡ್ತೀವಿ, ಬಿಡಲ್ಲ ಯಾವುದೇ ಕಾರಣಕ್ಕೂ. ಬೆಂಕಿ ಹಾಕೊಂಡು ಕುಂತ್ಕೊಂತೀವಿ. ನಮಗೆ ನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು.